ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಲಕ್ಕಿ ವೈಬ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಹುರುಳಿಕಟ್ಟಿನ ಸಾರು ಮಾಡೋಣ ಅಂತ ಹೇಳಿ ಹುರುಳಿಕಟ್ಟನ್ನ ಬೇಯಕ್ಕಿಟ್ಟಿದ್ದೆ. 6 ಗಂಟೆಗೆ ಬೇಯಕ್ಕಿಟ್ಟು 12 ಗಂಟೆ ಆದರೂ ಬೆಂದೇ ಇರಲಿಲ್ಲ. ಆದರೂ ಹಾಗೂ ಹೀಗೋ ಮಾಡಿಕೊಂಡು ಸ್ವಲ್ಪ ಬೆಂಕಿನ ಜೋರಾಗಿ ಹಾಕ್ಕೊಂಡು ಹೇಗೋ ಮಾಡಿಕೊಂಡೆ. ಗ್ಯಾಸಲ್ಲಿ ಮಾಡ್ಬೋದು, ವಿಸಲ್ ಹೊಡ್ಕೋಬೋದು, ಆದರೆ ಅದು ಟೇಸ್ಟು ಒಲೆಯಲ್ಲಿ ಮಾಡಿದಾಗ ಬರಲ್ಲ. ಹಾಗಾಗಿ ನಾನು ಒಲೆಯಲ್ಲೇ ಮಾಡಿಕೊಂಡೆ. ಅದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಜೀರಿಗೆ ಮೆಣಸು ಒಂದು ಹಿಡಿ ತೊಗೊಂಡಿದ್ದೀನಿ. ಹಾಗೆ ಬಾಟೆ ಹುಳಿ ಅರ್ಧದಿಂದ ಕಾಲು. ನಿಮಗೆ ಎಷ್ಟು ಹುಳಿ ಬೇಕೋ ಅಷ್ಟು. ನಾನು ಸ್ವಲ್ಪ ಹುಳಿನೇ ಜಾಸ್ತಿ, ಬಟ್ ನಮ್ಮ ಮನೇಲಿ ಹುಳಿ ಕಮ್ಮಿ. ಹಾಗಾಗಿ ಎಲ್ಲದನ್ನೂ ಆ ಕುದಿಯೋ ಚೆರ್ಗೆಗೆ ಹಾಕಿಬಿಟ್ಟೆ. ಅಂದರೆ ಕುದೀತಿರುತ್ತಲ್ಲ ಅದಕ್ಕೆ ಹಾಕಿಬಿಡ್ಬೇಕು. ಹಾಕಿಬಿಟ್ಟು ಈ ಕಡೆ ನಾನು ಎಣ್ಣೆ ತೊಗೊಂಡಿದ್ದೀನಿ. ಸ್ವಲ್ಪ ಜಾಸ್ತಿನೇ ಎಣ್ಣೆ ತೊಗೊಂಡೆ ಕ್ವಾಂಟಿಟಿಯಲ್ಲಿ. ಸಾಸಿವೆ, ಒಣಮೆಣ್ಸಿನ್ಕಾಯಿ ಹಾಗೆ ಕರಿಬೇವು, ಬೆಳ್ಳುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ಕೊಟ್ಕೊಂಡೆ. ನಮ್ಮ ಮನೆ ಹತ್ರ, ನಮ್ಮಮ್ಮ ಪಪ್ಪನ ಮನೆ ಹತ್ರ ಇಬ್ಬರು ಆಂಟಿರು ಇದ್ದರು. ಅವರು ಯಾವಾಗಲೂ ಅಷ್ಟೇ ಹುರುಳಿಕಟ್ಟು ಅಂದರೆ ಎತ್ತೆಲ್ಲ ಇರ್ತಿತ್ತಲ್ಲ, ನಮ್ಮ ಕಡೆ ಹಳ್ಳಿ ಸೈಡಲ್ಲಿ ಅವರೇ ನಾಟಿ ಎಲ್ಲ ಮಾಡ್ತಾರಲ್ಲ, ಅವರು ಎತ್ತಿಗೆಲ್ಲ ಬೇಯಿಸಿ ಹಾಕ್ತಿದ್ರು ಆಯಿತಾ. ಎತ್ತಿಗೆಲ್ಲ ಬೇಯಿಸಿ ಹಾಕಬೇಕಾದ್ರೆ ಅದ್ರದ್ದು ನೀರು ತೆಗೆದು ನಾವು ಸಾಂಬಾರು ಮಾಡ್ಕೊತೀವಿ. ಕಾಳನ್ನು ಅವ್ರು ತಿನ್ನೋಕೆ ಕೊಡ್ತಾರೆ. ಎಷ್ಟು ಸಖತ್ತಾಗಿ ಕೊಡ್ತಿದ್ರು ಅಂದರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಅವ್ರನ್ನಂತೂ ನೆನೆಸ್ಕೊಳ್ದಿರೋ ದಿನವೇ ಇಲ್ಲ. ಮಿಸ್ ಯು ಆಂಟಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.